ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಬಿಸ್ಕಿಟ್ ಅಂದರೆ ಸಾಕು, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಆಚೆ ಕಡೆಯಿಂದ ತರುವಂತಹ ಬಿಸ್ಕಿಟ್ಗಳಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಮತ್ತು ಪ್ರಿಸರ್ವೇಟಿವ್ ಇರೋದರಿಂದ, ಎಣ್ಣೆ ಕೂಡ ಯಾವ್ಯಾವುದು ಎಣ್ಣೆ ಹಾಕೋದ್ರಿಂದ ನಮಗೆ ಕೊಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಮತ್ತು ಮೋಸ್ಟ್ ಆಫ್ ದ ಬಿಸ್ಕಿಟ್ಗಳಲ್ಲಿ ಯೂಸ್ ಆಗೋದೇ ಮೈದಾ ಹಿಟ್ಟಿಂದ ಆಗಿರುತ್ತೆ. ಆದರೆ ನಾವು ಮನೆಯಲ್ಲೇ ಒಂದು ರುಚಿಯಾಗಿ ಶುಚಿಯಾಗಿ ಬಿಸ್ಕಿಟ್ಗಳನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬಿಸ್ಕಿಟ್ಗಳನ್ನು ನೀವು 15 ಡೇಸ್ವರೆಗೂ ಕೂಡ ಒಂದು ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ಥರದ ಒಂದು ಬ್ಯಾಡ್ ಸ್ಮೆಲ್ ಆಗಿ ಏನು ಬರಲ್ಲ. ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಒಂದು ಗೋಧಿ ಹಿಟ್ಟಿನ ಒಂದು ಬಿಸ್ಕಿಟನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇದೇನು ಸಕ್ಕರೆ ಏನು ಕರಗಬೇಕಂತ ಏನಿಲ್ಲ, ಜಸ್ಟ್ ಹಾಗೆ ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಯಾಕೆಂದರೆ ಸಕ್ಕರೆ ಸ್ವಲ್ಪ ಬೈಟ್ಗಳಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ರವೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ಕಾಯಿ ತುರಿ, ಆಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಗೋಡಂಬಿಯನ್ನು ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಇವೆಲ್ಲ ನಿಮ್ಮ ಆಪ್ಷನಲ್ ಇರುತ್ತೆ, ನೀವು ಬೇರೆ ಥರ ಏನು ಬೇಕಿದ್ರೂ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು, ನಿಮ್ಮ ಒಂದು ಆಪ್ಷನಲ್ ಆಗಿರುತ್ತೆ. ಬೇಕಿದ್ದರೆ ಕೂಡ ನೀವು ಏಲಕ್ಕಿ ಪೌಡರ್ಗಳನ್ನು ಬೇಕಿದ್ರೂ ಹಾಕ್ಬೋದು. ಇವುಗಳನ್ನೆಲ್ಲ ಹಾಕಿ ನೀಟಾಗಿ ನಾನು ಒಂದು ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ಕಲಿಸ್ಬೇಕಿದ್ರೆ ಎಲ್ಲ ಕಡೆ ಒಂದು ಸ್ಪ್ರೆಡ್ ಆಗಿ ಬರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿ ನಾನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ನಿಮಗೆ ಒಂದು ಎಣ್ಣೆಯಲ್ಲೇ ಮಾಡಬೇಕು ಅಂತಿದ್ದರೆ ನೀವು ಎಣ್ಣೆಯಲ್ಲೇ ಮಾಡ್ಬೋದು ಅಥವಾ ತುಪ್ಪದಲ್ಲೇ ಮಾಡ್ಬೋದು, ಯಾವುದೇ ಥರದೊಂದು ಉಪಯೋಗಿಸ್ಕೋಬೋದು. ಸೊ ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಒಂದು ತುಪ್ಪ ಅಥವಾ ಎಣ್ಣೆನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈ ಥರ ಒಂದು ಮುಷ್ಟಿ ಕಟ್ಟಿದಾಗ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ, ಇಲ್ಲಾಂದರೆ ತುಂಬ ಸ್ಮೂತ್ ಆಗಿಬಿಡುತ್ತೆ. ಈ ಥರ ಹದ ಇದ್ದರೆ ಚೆನ್ನಾಗಿ ಬರುತ್ತೆ ಅದು. ಸೊ ಇವಾಗ ನಾವೇನು ಮಾಡಬೇಕಂದ್ರೆ, ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಸಕ್ಕರೆ ನೀರು, ಆ ಸಕ್ಕರೆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಬರಬೇಕು. ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ. ಸೊ ಅಷ್ಟಷ್ಟಾಗಿ ಹಾಕಿ ಕಲಿಸ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ನೀಟಾಗಿ ಎಲ್ಲ ಕಡೆ ಒಂದು ಮಿಕ್ಸ್ ಆಗಿರೋದಂತನ್ನು ನೀಟಾಗಿ ಕಲಿಸ್ಕೊತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ತುಂಬ ಅಂದರೆ ಸ್ಮೂತ್ ಆದರೂ ಚೆನ್ನಾಗಿರಲ್ಲ ಹಿಟ್ಟು, ಅಥವಾ ತುಂಬ ಗಟ್ಟಿಯಾಗಿ ಬಂದ್ರೂ ತುಂಬ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸೊ ಇದಕ್ಕೇನು ಮಾಡಬೇಕು, ಒಂದು ಈ ಕನ್ಸಿಸ್ಟೆನ್ಸಿ ಬಂದರೆ ನೋಡಿ ಚೆನ್ನಾಗಿ ಬರುತ್ತೆ. ತುಂಬ ಸ್ಮೂತ್ ಕೂಡ ಅಲ್ಲ, ತುಂಬ ಒಂದು ಗಟ್ಟಿ ಕೂಡ ಅಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಆಮೇಲೆ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ, ಯಾಕೆಂದರೆ ನಾವು ಉಳಿದಿರೋದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಕಾದ್ಬಿಡುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಸೊ ಎಣ್ಣೆ ಕಾಯೋವರೆಗೆ ನಾವು ಇದನ್ನು ರೋಲ್ ಥರ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೊಬೇಕು. ಈ ಥರ ಮಾಡ್ತಾ ಇರಬೇಕು ರೋಲನ್ನು. ಸೊ ಈ ಥರ ರೋಲ್ ಮಾಡಿಕೊಂಡು ಇದನ್ನು 2 ಭಾಗಾಗಿ ಡಿವೈಡ್ ಮಾಡ್ಕೊಬೇಕು. ಇದನ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಭಾಗನ ನಾನು ತಗೊಂಡು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ, ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೀಟಾಗಿ ಲಟ್ಸ್ಕೊತ ಹೋಗಬೇಕು. ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಆದ್ರೂ ಸ್ವಲ್ಪ ನೋಡಿಕೊಂಡು ನೀಟಾಗಿ ಲಟ್ಸ್ಕೊತ ಬರಬೇಕು. ನೀವು ಸುತ್ತ ಏನೋ ಒಡೆದಿರೋ ಥರ ಆಗಿದರೆ ಏನೋ ಇದು ಮಾಡೋಕ್ಕೆ ಹೋಗಬೇಡಿ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಕಟ್ ಮಾಡೋದರಿಂದ, ಸಪ್ರೇಟಾಗಿ ಕಟ್ ಮಾಡೋದ್ರಿಂದ ಅದೇನು ಆ ಥರ ಒಡೆದಿರೋ ಪೀಸ್ ಥರ ಬರಲ್ಲ. ಸೊ ಒಂದು ಚಿಕ್ಕದಾದ ಬೌಲ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಯಾವುದೇ ಥರದ ಶೇಪರ್ಗಳೇನಾದ್ರು ಇದೆ ಅಂದರೆ ಅದನ್ನು ತೊಗೊಂಡು ನೀವು ಕಟ್ ಮಾಡ್ಕೊಬೋದು. ನಾನಲ್ಲಿ ಚಿಕ್ಕದಾದ ಒಂದು ಬೌಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊತ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಕಟ್ ಮಾಡಿ ಎಲ್ಲ ಪೀಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ನೀವು ಫೋರ್ಕಿಂದ ಈ ಥರ ಒಂದು ಡಿಸೈನ್ ಥರ ಏನಾದ್ರು ಮಾಡ್ಕೊಬಹುದು, ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಸೊ ಎಣ್ಣೆ ಕಾದ್ಮೇಲೆ ಈ ಥರ ಇದಕ್ಕೆ ಎಲ್ಲವನ್ನು ಹಾಕಿ, ಅಂದರೆ ತುಂಬ ಎಣ್ಣೆ ಕಾದಿದ್ರೂ ಚೆನ್ನಾಗಿ ಬರಲ್ಲ, ಸ್ವಲ್ಪ ಸಣ್ಣ ಉರಿಯಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬ ಎಣ್ಣೆ ಕಾದ್ಬಿಟ್ರೆ ಬೇಗ ಸೀದೋಗುತ್ತೆ, ಒಳಗಡೆ ಕೂಡ ಬೆಂದಿರಲ್ಲ. ಸೊ ಸಣ್ಣ ಉರಿಯಲ್ಲೇ ನೀವು ಆದಷ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಇದನ್ನೆಲ್ಲ ತುಂಬ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ. ಆದರೆ ಮಕ್ಕಳ ಮುಖದಲ್ಲಿ ಸ್ಮೈಲ್ ನೋಡಿದಾಗ ನಮಗೆ ಆ ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಸೊ ನಿಧಾನವಾಗಿ ಬೇಯಿಸ್ಕೊತ ಬಂದರೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ನೋಡಿ, ಈ ಒಂದು ಹದಕ್ಕೆ ಬಂದರೆ ಸಾಕಾಗತ್ತೆ, ಚೆನ್ನಾಗಿ ಒಳಗಡೆ ಕೂಡ ಬೆಂದಿರುತ್ತೆ. ಇದು ತುಂಬ ಬೆಳ್ಳಿಗೆ ತೆಗೆದುಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಹದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್